ಬ್ಯಾಕ್ ಟು ಮೈ ಚಾನಲ್. ಸಡನ್ ಆಗಿ ಪ್ಲಾನ್ ಮಾಡಿ ವಿ ಆರ್ ಗೋಯಿಂಗ್ ಫಾರ್ ಎ ಟ್ರಿಪ್. ಮೈಸೂರಿಗೆ ಹೋಗೋಣ ಅಂತ ಸಡನ್ ಪ್ಲಾನ್ ಆಯ್ತು. ಸೊ ವಿ ಆರ್ ಆನ್ ದಿ ವೇ ಟು ಮೈಸೂರು. ಆಲ್ರೆಡಿ ದೈವಿಕ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಪ್ರಿಯಾ ಇಸ್ ಆಲ್ಸೋ ಸ್ಲೀಪಿ. ಟ್ರಿಪ್ ಸ್ಟಾರ್ಟಿಂಗ್ ಅಲ್ಲಿ ಆಲ್ರೆಡಿ ಎಲ್ಲರೂ ಸ್ಲೀಪಿ ಆಗಿದ್ದಾರೆ. ನೋಡೋಣ ಈ ವ್ಲಾಗ್ ಹೆಂಗ್ ಹೋಗುತ್ತೆ ಅಂತ, ಎಷ್ಟು ಎಂಜಾಯ್ ಮಾಡ್ತೀವಿ ಏನು ಅಂತ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಂಪಲ್ಲಿ ಓಲವೇ ನೀನಲ್ಲಿ ಹುಡುಕಾಟ ನನಗಲ್ಲಿ ಮಂಗನೆಯೊಳಗೆ ನೀರಲು ಚಡಮನದ ಮುರಿದು ಈ ಹರಿಸು ಮನದಾಳದ చూడు మీద వచ్చిన మనసు దోచినాడు మాయగాడు వీడు నేను మాయ చేసుకోవే నీకు సెట్ గాడు వీడు ఏదేమైనా. And now it's tea time. ನಾನು ದೈವಿಕ ನಾನು ವಿಕಾಸ್ ನೋ ಟೀ ನೋ ಕಾಫಿ ಅಲ್ಲ. ಬಾಗುಂದಿದೆ, ಇಟ್ಸ್ ನೈಸ್. ಅಪ್ಪ ಸ್ಕೈ ನೋಡ್ತಿದ್ರೆ ವಾವ್ ಅನಿಸ್ತು. ఆ తర్వాత తిన్నా తీసుకో, అది తీసుకో. మసాలా దోశ ఉందా? ಮದ್ದೂರು ವಡೆ ಇಸ್ಕೊ. ಇದೊಂದು ಕೊಡಿ ಸರ್. ಇನ್ನೊಂದು ಮದ್ದೂರು ವಡೆ. ಕಾಫಿ ಟೀ ತಿನ್ನೋದು ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಫಸ್ಟ್ ನಾವು ರೀಚ್ ಆಗಿದ್ದ ಪ್ಲೇಸ್ KRSಗೆ. ನೀವು ಇವಾಗ ನೋಡ್ತಾ ಇರೋದು KRS ಡ್ಯಾಮ್. ಕ್ಯಾಮ್ರಾ ಅಷ್ಟೊಂದು ಜಸ್ಟಿಫೈ ಮಾಡ್ತಿಲ್ಲ ಟು ಕ್ಯಾಪ್ಚರ್ ಎಕ್ಸಾಕ್ಟ್ಲಿ ಹೆಂಗೆ ಕಾಣಿಸ್ತಿತ್ತು ಅಂತ. ಬಟ್ ನಾವು ನೋಡೋದಕ್ಕೆ ಮಾತ್ರ ವಾವ್, ನಿಜವಾಗ್ಲೂ ವಾವ್ ಅನ್ನೋ ಫೀಲಲ್ಲಿದ್ದೆ ನಾನಂತೂ. ವಾಟರ್ನ ಎಷ್ಟೊತ್ತು ಬೇಕಾದ್ರೂ ನೋಡ್ಕೊಂಡು ನಿಂತ್ಕೋಬೋದು, ಎಷ್ಟೊತ್ತು ಬೇಕಾದರೂ ಆಟಾಡ್ಬೋದು ನೀರಲ್ಲೇ. ಬಟ್ ನಾವಲ್ಲಿ ಪಾರ್ಕ್ ಮಾಡಿ ನೋಡೋಕ್ಕೆ ಆಗಿಲ್ಲ, ಬಿಕಾಸ್ ರೋಡಲ್ಲಿ ಟ್ರಾಫಿಕ್ ಕ್ರಿಯೇಟ್ ಮಾಡಬಾರ್ದು ಅಂದ್ಬಿಟ್ಟು ಕಾರ್ನ ಸ್ಲೋ ಆಗಿ ಮೂವ್ ಮಾಡಿಕೊಂಡು ವ್ಯೂವ್ನ ಎಂಜಾಯ್ ಮಾಡಿಕೊಂಡು ನಾವು ತಲುಪಿದ್ವಿ ಬೃಂದಾವನ ಗಾರ್ಡನ್ಗೆ. ಇಲ್ಲಿ ಏನಾಯಿತು ಅಂತ ನೀವು ಮುಂದೆ ನೋಡ್ತೀರಾ.
ಗಾಡ್, ಚಳಿ ಆಗ್ತಿದೆ ಅಂದರೆ ನೆಕ್ಸ್ಟ್ ಲೆವೆಲಿಗೆ ಚಳಿ ಆಗ್ತಿದೆ. ಬೃಂದಾವನ ಗಾರ್ಡನಿಂದ ರಿಟರ್ನ್ ಆಗಿ ನಾವು ಮೈಸೂರು ಪ್ಯಾಲೇಸ್ಗೆ ಬಂದ್ವಿ. ಬೃಂದಾವನ ಗಾರ್ಡನ್ ನಾವು ಒಳಗೆ ಹೋಗಿಲ್ಲ, ಬಿಕಾಸ್ ಪವರ್ ಕಟ್ ಆಗಿರೋದ್ರಿಂದ ಯಾವುದೇ ಶೋ ನಡೀತಾ ಇರಲಿಲ್ಲ. ಸೊ ವೈ ಟು ವೇಸ್ಟ್ ಮನಿ ಅಂತ ಅವರೇ ಹೇಳಿದ್ರು. ಸುಮ್ಮನೆ ನೀವು ಹೋದ್ರು ಅಲ್ಲಿ ಏನೂ ಇಲ್ಲ ನೋಡೋ ಅಂಥದ್ದು, ಶೋಸ್ ಯಾವುದೂ ನಡೀತಿಲ್ಲ ಪವರ್ ಕಟ್ ಆಗಿರೋದ್ರಿಂದ ಅಂತ. ಸೊ ನಾವು ಮೈಸೂರು ಪ್ಯಾಲೇಸ್ಗೆ ಬಂದ್ವಿ. ಮತ್ತೆ ಇಲ್ಲಿ ಬೆಳಗ್ಗೆ ಬರ್ತೀವಿ, ಆದರೂ ವ್ಯೂವ್ನ ನೋಡೋಣ ಅಂತ ಬಂದ್ವಿ. ಮೈಸೂರು ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ವಾಕ್ ಮಾಡ್ಕೊಂಡು ಬಂದ್ವಿ. ಇಲ್ಲಿವರೆಗೂ ನಿಮ್ಮ ಟ್ರಿಪ್ ಹೇಗೆ ಅನ್ನಿಸ್ತು ಹೇಳು? ಡಿಡ್ ಯು ಎಂಜಾಯ್? ಪ್ರಿಯಾ ಎಂಜಾಯ್ ಮಾಡ್ದಾ? ಹೇಗೆ ಅನ್ನಿಸ್ತು? ಮೈಸೂರು ಇಷ್ಟ ಆಯ್ತಾ? ವಿಕಾಸ್, ಮೈಸೂರು ಸೆಕೆಂಡ್ ಟೈಮ್ ಅಲ್ಲ ನೀನು, ಹೇಗೆ ಅನ್ನಿಸ್ತಿದೆ? ಅಂದರೆ ಮೈಸೂರು ರೋಡ್ ಎಷ್ಟು ವಿಶಾಲವಾಗಿದೆ, ಪ್ರಶಾಂತವಾಗಿದೆ. ಬೆಂಗಳೂರು ಥರ ಟ್ರಾಫಿಕ್ ಇಲ್ಲವೇ ಇಲ್ಲ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ವಿ ಆರ್ ಜಸ್ಟ್ ವಾಕಿಂಗ್ ಅರೌಂಡ್ ಆ್ಯಂಡ್ ಖುಷಿ ಆಗ್ತಿದೆ ಈ ತಂಪಾದ ಗಾಳಿಯಲ್ಲಿ ಫ್ರೀಯಾಗಿ ಈ ಥರ ನಡ್ಕೊಂಡು ಕಸಿನ್ಸ್ ಜೊತೆ. ಅದು ಇಟ್ಸ್ ಫೀಲಿಂಗ್ ಸೋ ಆಸಮ್ ಆ್ಯಂಡ್ ವಿ ಆರ್ ಎಂಜಾಯಿಂಗ್. ಹೇಳಿ, ಎಲ್ಲರೂ ಎಂಜಾಯ್ ಮಾಡ್ತಿರುವ ನೀವು? ವಿ ಆರ್ ಎಂಜಾಯಿಂಗ್. ಸೊ ಇದಾಗಿತ್ತು ಡೇ 1. ಡೇ 2 ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ನೀವು ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಸೊ ಡೂ ಇಟ್ ಆ್ಯಂಡ್ ಸಿ ಯು ಇನ್ ದ ಅದರ್ ವಿಡಿಯೋ. ಬಾಯ್.